ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. पार्टी के राष्ट्रीय महासचिव आदरणीय अरुण सिंह जी हमारे साथ हैं, आदरणीय सुनील बंसल जी हमारे साथ हैं. मेरा आदरणीय अध्यक्ष जी से आग्रह है कि मीडिया को लेकिन प्रधानमंत्री मोदी जी के आने के बाद जब मैं कहता हूँ कि ही चेंज द पॉलिटिकल कल्चर ऑफ द कंट्री, तो पॉलिटिक्स ऑफ परफॉर्मेंस, रिस्पॉन्सिव गवर्नमेंट, रिस्पॉन्सिबल गवर्नमेंट, एक जिम्मेवार सरकार, एक जवाबदेह सरकार, और इसके साथ साथ हम ये कहेंगे कि पॉलिटिक्स ऑफ रिपोर्ट कार्ड, यानी हम अकाउंटेबल गवर्नमेंट, जो हम काम कर रहे हैं उसको हम जनता के सामने अकाउंट करते हुए चीज़ों को रखें. ये नई संस्कृति पैदा हो. और इसलिए मैं बड़े गर्व के साथ ये कह सकता हूँ कि पिछले 11 साल में मोदी जी के नेतृत्व में चलने वाली सरकार ने भारत की राजनीति की संस्कृति को बदलकर न्यू नॉर्मल, न्यू ऑर्डर को स्थापित किया है. उसी तरीके से मैटरनिटी लीव उसको 12 से 26 वीक्स तक बढ़ाना विथ सैलरी, विथ पेमेंट, और उसके साथ साथ बच्चे पैदा होने पर उनको मातृवंदना में योजना के साथ फाइनेंशियली सपोर्ट करना, ये सारी चीज़ें बताती है. और उसी तरीके से अगर हम देखें तो महिलाओं को फिर, चाहे आपने देखा इसरो में भी जब तस्वीर आई, जब चंद्रयान पे उतरा था, तो सबसे ज़्यादा आपको वहाँ पर साइंटिस्ट महिलाएं दिखी थी. अगर आप देखें तो पायलट्स बनाने से लेकर के, आर्मी में कमीशन देने से लेकर के, एनडीए में भर्ती से लेकर के, अभी एनडीए से भी पास आउट हो गए हमारे गर्ल स्टूडेंट्स, गर्ल कैडेट्स. सैनिक स्कूल में ऑल 73-76 हमारे जो सैनिक स्कूल्स हैं, 73 सैनिक स्कूल्स, उसमें उनको एडमिशन मिलना. इसके साथ साथ लखपति दीदी, और लखपति दीदी के साथ साथ हमारे सेल्फ हेल्प ग्रुप्स को प्रमोट करना. तो समाज के जो वर्ग जिनको थ्रस्ट देना चाहिए था, वो थ्रस्ट देने का काम 11 साल में हुआ. SC, ST, OBC और हमारे महिला वर्ग को की मेन स्ट्रीमिंग करने का काम हुआ है. स्कीम्स के बारे में अगर मैं बात जैसे बार बार कर रहा हूँ कि इट विल बी वेरी डिफिकल्ट फॉर मी कि मैं उनके आंकड़े रखने लगूँ और स्कीम्स को रखने लगूँ तो बड़ा लंबा समय चला जाएगा. ಪುನ್ನಾ ಗೊತ್ತಾಗಿಲ್ಲ. ಪುನ್ನಾನ ಕನ್ನನ ಏನೋ ಒಂದು ಅವ್ರನ್ನ ನೇಮಕೆ ಎಲ್ಲ ಎಲ್ಲೋದ್ರೂ ಅವರೇ ಸಿಕ್ಕಾಕೋಣದಲ್ಲ. ಏನೇ ತನಿಖೆ ಆದ್ರೂ ಅವ್ರದೇ ಪಾಪ. ಅವರಿಬ್ಬರೇ ಇರ್ತಾರೆ ಪಾಪ. ಅವರಿಬ್ಬರೇ ಪರ್ಮನೆಂಟ್ ಒಳ್ಳೆ ಸರ್ಟಿಫಿಕೇಟ್ ಮಾಡ್ತಾರೆ. ಅವರು ಇದು ಒಂಥರ ಪಬ್ಲಿಕ್ ನೇಮಕ ಮಾಡ್ತಾರಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡ್ತಾರೆ. ಅದನ್ನ ತನಿಖೆ 3 ತನಿಖೆ ಮಾಡಿದ್ರೆ ಯಾವ ತನಿಖೆ ನಿಜ? ಅದರಲ್ಲಿ ನಾವು ಹೇಳಿದಿರಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ನಡಿಬೇಕು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನಡಿಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಇದಕ್ಕೆ ಆಗ್ರಹವನ್ನು ನಾವು ಮಾಡ್ತೀವಿ ವಿಧಾನಸಭಾ ಅಧಿವೇಶನದಲ್ಲಿ. ಇದಕ್ಕೋಸ್ಕರ 3 ದಿನಗಳ ಅಧಿವೇಶನವನ್ನು ತುರ್ತಾಗಿ ಕರಿಬೇಕು. ಏನಾಗುತ್ತೆ, ಸರ್ಕಾರ ಒಂದು ಆಹ್ವಾನ ಕೊಟ್ಟಾಗ ಅಲ್ಲಿ ಏನಾಗಿದೆ ಅನ್ನೋದು ಅವ್ರ ಸಂಬಂಧ ಅಲ್ಲ. ಅವ್ರು ಬಂದು ಕುತ್ಕೊಂಡ್ರಂತಂದ್ರೆ ಅವರೇನು ಅದನ್ನು ಆರ್ಗನೈಸರ್ ಅಲ್ಲ. ನೀವು ಅವರನ್ನು ಒಂದು ಸಮಯ ತಪ್ಪು ದಾರಿಗಳಿದ್ದೀರಿ ಅಂತಲೇ ಅರ್ಥ. ಆಗಿದ್ರೂ ಕೂಡ ಈ ಸರ್ಕಾರದ ವಿರುದ್ಧ ಗವರ್ನರ್ ಅವರು ಕ್ರಮ ಜರುಗಿಸಬಹುದು.
ಆದ್ರಿಂದಾಗಿ ನಾನು ಅವರಲ್ಲಿ ಈಗ ಮನವಿ ಮಾಡ್ತೇನೆ. ಈಗ ನಾವು ಮನವಿ ಕೊಡೋರು ಇದ್ದೇವೆ. ಗವರ್ನರ್ ಅವರಲ್ಲಿ, ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾವು ಮನವಿ ಮಾಡ್ತೇವೆ. ತಕ್ಷಣ ಈ ಸರ್ಕಾರವನ್ನ ಡಿಸ್ಮಿಸ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಬೇಕು. ನೋಡಪ್ಪ, ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಇವು ಯಾವುವು ಕೂಡ ನನ್ನನ್ನು ಕರೆದರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್, ನೀವು ಬರಬಹುದು ಅಂತ. ಆಯಿತು ಮಾಡಿ ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನ್ನವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಗ್ತದೆ. ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿರೋದು. ಅದು ನನಗೆ ಗೊತ್ತಾದ್ದು 5:45ಕ್ಕೆ. 5:45ಕ್ಕೆ ಬರ್ಕಳಿ ಕರೆಕ್ಟಾಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹಿಂದೆ ಮಾಡಿದ್ದಾರೆ, ನಾರ್ಮಲ್ ಕೋರ್ಸ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಅದನ್ನು ಪರಿಶೀಲನೆ ಮಾಡ್ತೀವಿ. ಬೇರೆ ಜಾಗ ಎಲ್ಲ ನೋಡಬೇಕಲ್ಲ. ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ, ನಡೆದಿದೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟ್ರು ಎಲ್ಲರೂ ಮಾಡಿದ್ದೀವಿ. ಸುಮಾರು 1.5 ಕೋಟಿ ಇಲಾಖೆಯ ಸೌಲಭ್ಯಗಳು ಮತ್ತು ಪೊಟ್ಯಾಶ್ ಕೊಡ್ತಾರೆ ಮತ್ತು ಲಘು ಪೋಷಕಾಂಶ ನೋಡಿ. ನಮಗೆ ಮಾಹಿತಿಯನ್ನು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೂ ಯಾವ ರೀತಿ ಮಾಡೋದ್ರಿಂದ ಮುಂದೆ ಯಾವ ಥರ ಕಂಟ್ರೋಲ್ ಮಾಡ್ಕೋಬೋದು ಅಂತ, ಸಾವಯವದ ಬಗ್ಗೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ, ಮತ್ತು ಹಸುದು ಯಾವ ರೀತಿ ಹಸುಗಳ ಬಗ್ಗೆ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಬಂದರೆ ಏನು ಒಂದು ಕೀಟನಾಶಕಗಳು ಯಾವ ರೀತಿ ಅದು ಅಟ್ಯಾಕ್ ಆಗುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಒಳ್ಳೆ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಎಲ್ಲ ಮುಖಂಡರುಗಳಾಗಲಿ ರೈತರುಗಳಾಗಲಿ ಉಪಯೋಗಿಸಬೇಕು ಎಂದು ಇವತ್ತು ನಮ್ಮ ಕಾರ್ಯಕ್ರಮ ಮಾಡೋದ್ರಲ್ಲಿ ಈಗ ಕೀಟನಾಶಕ ಬಗ್ಗೆ ಉಪಯೋಗ ಹೇಳಿದ್ರು. ಹಸುಗಳ ಬಗ್ಗೆ ಏನೇನು ನಿರ್ವಹಣೆ ಮಾಡಬೇಕು, ಕೆತ್ತು ಭಾಗ ರೋಗ ಹಾಗೂ ಉಣ್ಣೆಗಳು ಬರ್ತಾವಲ್ಲ ಅದ್ರ ಬಗ್ಗೆ ಎಲ್ಲ ಪಶು ಡಾಕ್ಟ್ರು ಬಂದು ಅದ್ರ ವಿಷಯದ ಬಗ್ಗೆ ಹೇಳ್ಕೊಟ್ರು. ಹಾಗೂ ಕೃಷಿಗಳ ಬಗ್ಗೆ ಬಂದು ಕೃಷಿ ವೈಜ್ಞಾನಿಕ ತಜ್ಞರು ಯಾವ ಥರ ನಿರ್ವಹಣೆ ಮಾಡಬೇಕು, ಕೀಟ ಬಾಧೆಗಳನ್ನು ಯಾವ ಥರ ರೋಗ ಬಂದರೆ ಯಾವ ಥರ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಟ್ರು. ಮಾಹಿತಿ ನೀಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ನಿರ್ವಹಣೆ, ಮೇನ್ಲಿ ಪಶುಗಳಲ್ಲಿ ಬರುವಂಥ ರೋಗಗಳಿಗೆ ಚುಚ್ಚುಮದ್ದು ಹಾಕೋದು, ಲಸಿಕೆ ಹಾಕ್ಸೋದು, ಎಸ್ಪೆಷಲಿ ಕಾಲು ಬ್ಯಾನಿ, ಬಾಯಿ ಬ್ಯಾನಿ ರೋಗದ ಮೇಲೆ, ಹಾಗೆ ಮತ್ತು ಗಂಟು ರೋಗ ಬರ್ತಾಯಿದೆ ಈಗ, ಅದಕ್ಕೆ ಲಸಿಕೆ ಹಾಕ್ಸೋದು, ಮತ್ತು ಹೈನು ರಾಸುಗಳನ್ನು ಹೇಗೆ ಮೇವು ನಿರ್ವಹಣೆ ಮಾಡಬೇಕು, ಹಾಗೆ ಕೊಟ್ಟಿಗೆಗಳನ್ನು ಹೇಗೆ ಸರಿಯಾಗಿ ಇಟ್ಕೊಳ್ಬೇಕು, ಇದ್ರ ಬಗ್ಗೆ ನಾವು ಮಾಹಿತಿ ನೀಡಿದ್ವಿ. ಇಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದರಲ್ಲಿ ಜೈಪುರ ಹೋಬಳಿ ಮಟ್ಟದಂಥ ಎಲ್ಲ ಕೃಷಿ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಇದು ಸೈಂಟಿಸ್ಟ್ಗಳು ಹೊಸ ತಂತ್ರಜ್ಞಾನಗಳು ಮತ್ತು ಕೀಟ ರೋಗ ರುಜಿನ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಹಾಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಏನು ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ಪ್ರಸ್ತುತ ಪೂರ್ವ ಮುಂಗಾರು ಇದರಲ್ಲಿ ನಾವು ಉದ್ದು, ಹೆಸರು, ಅಲಸಂದೆನ ವಿತರಣೆ ಮಾಡಿರ್ತೀವಿ. ಈಗ ಮುಂಗಾರಕ್ಕೆ ನಾವು ರಾಗಿನ ಹೊಸ ತಳಿ ವಿತರಣೆ ಮಾಡ್ತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸ್ಬೋದು, ಅದು ಮಾಡಬೇಕು ಅನಿಸ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.